ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನು ಬರ್ತಾ ಇದೆ. ಇವತ್ತಿನ ವಿಡಿಯೋ ಏನಂತಂದ್ರೆ, ಒಂದು ಕಾಲೇಜಲ್ಲಿ ಒಂದು ಹುಡುಗ ಒಂದು ಹುಡುಗಿ ಪ್ರೀತಿಸ್ತಾ ಇರ್ತಾರೆ. ಮುಂದೆ ಏನೈತಿ, ಅವ್ರ ಮನೇಲಿ ಕೇಳ್ತಾರೆ, ಆಯ್ತಪ್ಪ ವಯಸ್ಸಿಗೆ ಬಂದಿದ್ದು ಮದುವೆ ಆಗೋಂತ ಹುಡುಗ ಕೇಳ್ತಾರೆ. ಅವಾಗ ಆ ಹುಡುಗ ಇದ್ದಂತ ಹೇಳ್ತಾನ, ಇಲ್ಲ ನಾವು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಮದುವೆ ಆದ್ರೆ ಅವಳನ್ನೇ ಆಗೋದು ಅಂತಾನೆ. ಹೀಗಾಗಿ ಅವ್ರು ಏನ್ ಮಾಡ್ತಾರಂತಂದ್ರ, ಆ ಹುಡುಗಿಯ ಮನೆಗೆ ಏನೈತಿ ಹೆಣ್ಣನ್ನು ಕೇಳಲಿಕ್ಕೆ ಹೋಗ್ತಾರೆ. ಹೋದಾಗ ಏನಾಕೈತೆ ಅಂತಂದ್ರ, ಅವರು ನಾವು ಏನೈತಿ ಹೆಣ್ಣನ್ನು ಕೊಡುದಿಲ್ಲ ಅಂತಾರ. ಇಲ್ಲ, ಮತ್ತ ನಮ್ಮ ಹುಡುಗ ಮತ್ತು ಹುಡುಗಿ ಇಬ್ರು ಒಬ್ಬರಿಗೊಬ್ರು ಪ್ರೀತಿಸ್ತಾ ಇದ್ದಾರೆ, ಹೀಗಾಗಿ ಅವ್ರಿಗೆ ನೀವು ಏನೈತಿ ಮದುವೆ ಮಾಡಿ ಕೊಡ್ಬೇಕು, ಅನುಕೂಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಅವಾಗ ಹೆಣ್ಣಿನ ಮನೆಯವ್ರು ಏನ್ ಹೇಳ್ತಾರಂದ್ರ, ನಮ್ದೊಂದು ಕಂಡೀಷನ್ ಇದೆ, ಆ ಕಂಡೀಷನ್ಗೆ ನೀವು ಒಪ್ಪಿದ್ರೆ ಮಾತ್ರ ನಾವೇನೈತಿ ನಿಮ್ಗೆ ಹೆಣ್ಣನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಆಯ್ತು ಸರಿ, ಅದು ಏನು ಕಂಡೀಷನ್ ಹೇಳ್ರಿ, ಆ ಕಂಡೀಷನ್ಗೆ ನಮ್ಗೆ ಒಪ್ಪಿಗೆ ಇದೆ ಅಂತೇಳಿ ಈ ಹುಡುಗನ ಮನೆಯವ್ರು ಹೇಳ್ತಾರೆ. ಹಾಗಾದ್ರೆ ಆ ಕಂಡೀಷನ್ ಏನಂತಂದ್ರ, ನಿಮ್ಮ ಮನೆಯಿಂದ ಮದುವೆಗೆ ಬರ್ಬೇಕಾದ್ರ ನೀವು ಯಾರನ್ನೂ ಹಿರಿಯರನ್ನ ಕರ್ಕೊಂಡ್ಬರುವಂಗಿಲ್ಲ. ಅಂದ್ರ 30 ವಯಸ್ಸಿನ ಮೇಲ್ಗಡೆ ಇದ್ದವ್ರನ್ನ ಯಾರನ್ನು ಕರ್ಕೊಂಡ್ಬರುವಂಗಿಲ್ಲ ಅಂತೇಳಿ ಕಂಡೀಷನ್ ಹಾಕ್ತಾನೆ. ಆ ರೀತಿ ಕಂಡೀಷನ್ ನೀವು ಒಪ್ಕೊಂಡ್ರೆ ಮಾತ್ರ ಏನೈತಿ ಬರ್ಬೇಕು, ಇಲ್ಲ ಅಂತಂದ್ರ ಬರುವಂಗಿಲ್ಲ. ಆಯ್ತು ಅಂತ ಒಪ್ಕೋತಾರ. ಮೊದಲು ಅವ್ರು ಏನೈತಿ ಇಲ್ಲ ನೋಡ್ರಿ ಹಾಗೆ ಹೀಗೆ ಅಂತಾರ. ತದನಂತರ ಏನೈತಿ ಹುಡುಗ ಹೆಂಗೂ ಏನೈತಿ ಪ್ರತಿಶಾನ ಏನೈತಿ ಅವ್ನಿಗೆ ನೋವು ಆಗ್ಬಾರ್ದು, ಅವ್ನ ಮನಸ್ಸಿಗೆ ಕೆಟ್ಟದಾಗಬಾರ್ದು ತಿಳ್ಕೊಂಡು ಏನ್ ಮಾಡ್ತಾರಂದ್ರ ಒಪ್ಕೋತಾರ. ಮುಂದೆ ಒಂದಿಷ್ಟು ಡೇಟ್ನ ಫಿಕ್ಸ್ ಮಾಡ್ತಾರ. ಹೀಗಾಗಿ ಏನೈತಿ ಮದುವೆ ಕಾರ್ಯ ಏನೈತಿ ಒಂದಿಷ್ಟು ಡೇಟ್ ಫಿಕ್ಸ್ ಮಾಡಿದ ನಂತರ ಮದುವೆ ಕಾರ್ಯಕ್ಕೆ ಏನೈತಿ ಗಾಡಿ ಎಲ್ಲ ತಯಾರಾಗಿ ಹೋಗ್ತೈತಿ. ಹುಡುಗನ ಮನೆಯಿಂದ ಹುಡುಗಿಯ ಮನೆಗೆ ಏನೈತಿ ಮದುವೆ ಹೊಂಟೈತಿ. ಇದಂತಂದ್ರ ನೀವು ಅನ್ಬೋದಿಲ್ಲ, ಹುಡುಗನ ಮನೆಗಳಿಗೆ ಇಟ್ಕೋತಾರ. ಇಲ್ಲ, ಇಲ್ಲಿ ಸ್ವಲ್ಪ ಏನೈತಿ ತದ್ವಿರುದ್ಧವಾಗಿತ್ತು. ಅಂದ್ರೆ ಹುಡುಗಿ ಮನೆಗಳಿಗೆ ಇತ್ತು, ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ಹೊಂಟಿದ್ರು. ಹೋಗ್ಬೇಕಾರ ನಡು ಮಧ್ಯೆ ಏನೈತಿ ಒಂದು ನದಿ ಬಂತು. ನದಿ ಏನೈತಿ ಇನ್ನೇನು ದಾಟ್ಬೇಕು ಅನ್ನೋಕ ಬೀಗರು ಏನೈತಿ ಇದ್ರಿಗೆ ಬಂದು ನಿಂತಿದ್ರು. ಅಂದ್ರ ಹುಡುಗಿ ಅಪ್ಪ ಬಂದು ಅಲ್ಲೇ ನಿಂತಿದ್ದ. ಇಬ್ಬರು ಹಿರಿಯರ್ನು ಕರ್ಕೊಂಡ್ ಬಂದು ನಿಂತಿದ್ದವ. ಏನ್ ಹೇಳಿದಂತಂದ್ರ, ನಮ್ಮ ಕಂಡೀಷನ್ ಪ್ರಕಾರ ನಿಮ್ದು ಐತು ಇಲ್ಲ ಅಂತ ಕೇಳಿದ. ಏನ್ರಿ ಅಂತ ಕೇಳಿದಾಗ, ಹಿರಿಯರ್ನ ಯಾರನ್ನು ಕರ್ಕೊಂಡ್ ಬರಬೇಡ ಅಂತ ಹೇಳ್ತೇವೋ, ಅದಕ್ಕೋಸ್ಕರ ಏನೈತಿ ಕರ್ಕೊಂಡ್ ಬಂದಿರ ಅಂತೇಳಿ ಕೇಳಿದ. ಅವಾಗ ಏನೈತಿ ಇವ್ರು ಹೇಳಿದ್ರಿಲ್ಲ, ನಾ ಯಾವ ಹಿರಿಯರ್ ಕರ್ಕೊಂಡ್ ಬಂದಿಲ್ಲ ಅಂತಂದ್ರು. ಆದ್ರ ಇವ್ರು ಬರ್ಬೇಕಾದ್ರೆ ಏನ್ ಮಾಡಿದ್ರು ಅಂತಂದ್ರ, ಮನಿ ಒಳಗ ಅವ್ರ ತಂದೆ ತಾಯಿ ಏನೈತಿ ಬರ್ಲಿಲ್ಲ. ಯಾಕಂತಂದ್ರ ಮಗಳಿಗೆ ಚಲೋ ಆದ್ರೆ ಸಾಕು, ಹೋಗ್ಲಿ ಮಾಡ್ಕೊಂಡ್ ಬರ್ಲಿ ಅಂತ ಹೇಳಿ ಅಂದ್ರು. ಆದ್ರ ಅವ್ರ ಆ ಹುಡುಗನ ಮುತ್ಯ ಅಂದ್ರ ಅವ್ರ ತಂದೆಯ ತಂದೆ ಅವ ಏನಂದ, ನನಗೆ ವಯಸ್ಸಾಗೈತಿ, ನಾ ಏನೈತಿ ಮೊಮ್ಮಗನ ಮದುವೆ ನೋಡೇ ಸಾಯವ, ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ, ನಾ ಮದ್ವಿ ಬರಾವಣ ಅಂತ ಹಠ ಹೇಳವ. ಮತ್ತಿನ್ನ ಹಿರಿಯ ಮನುಷ್ಯ ವಯಸ್ಸಾದವ ಈ ರೀತಿ ಮಾಡ್ತಾನಂದ್ರೆ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕಂತ ಏನ್ ಮಾಡಿದ್ರು ಅಂತಂದ್ರ, ಒಂದು ರಟ್ಟಿನ ಬಾಕ್ಸ್ ಮಾಡಿದ್ರು. ಆ ರಟ್ಟಿನ ಬಾಕ್ಸ್ ನೊಳಗೆ ಮುದುಕೊಂಡು ಕೂಡಿಸಿದ್ರು. ಆ ಕಡೆಯಿಂದ ಕಡೆಯಿಂದ ಹೋಲ್ ಹಾಕಿ ಅಂತ ಗಾಳಿ ಆಡೋ ಮಾಡಿ ಗಾಡಿ ಒಳಗೆ ಕೂಡಿಸಿ ಮುದುಕನ ನಿಂತಿ ಗಾಡಿ ಕರ್ಕೊಂಡ್ ಬಂದಿದ್ರು. ಯಾರಿಗೆ ನೋಡಿದಂತೆ ಯಾರಿಗೆ ಕಾಣಬಾರ್ದು, ಕೊಡಾಕಿತ್ತು ರಟ್ಟಿನ ಬಾಕ್ಸ್ ಇತ್ತು ಅಂದ್ರೆ ಆ ರೀತಿ ಇತ್ತು. ಅವರು ಬಂದು ನಿಂತಿ ಬೀಗರು ಬಂದವ್ರ ರೀತಿ ಹಣಿಕೆ ಹಾಕಿ ನೋಡಿದ್ರು. ಎಲ್ಲಾರು ರೀತಿ ಅಗ್ದಿ ವಯಸ್ಸು ಯಂಗ್ ಮ್ಯಾನ್ಗಳಿದ್ರು, ನೋಡಿದ್ರು. ಅವಾಗ ಒಂದು ಇನ್ನೊಂದು ನಮ್ಮ ಕಂಡೀಷನ್ ಐತಿ, ಆ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ನಾವು ಏನೈತಿ ಮದ್ವೆ ಮಾಡಕ್ಕೆ ನಿಮ್ಗೆ ಪರ್ಮಿಷನ್ ಕೊಡ್ತೀವಿ. ಅಂದ್ರೆ ಅವ್ರಿಗೆ ಏನಾಗಿತ್ತು, ಮದ್ವೆ ಆಗಬಾರ್ದಾಗಿತ್ತು, ನಿಲ್ಬೇಕಾಗಿತ್ತು. ಅದು ಹೇಗಾದ್ರೂ ನಿಲ್ಲಿಸ್ಬೇಕು ಅನ್ನೋಂಥ ಒಂದು ಉದ್ದೇಶ ಇತ್ತು. ಆ ಉದ್ದೇಶಕ್ಕಾಗಿ ಅಂತ ಅವ್ರು ಹಂಗೆ ಮಾಡ್ತಿದ್ರು. ಅದಕ್ಕೆ ಏನು ಹೇಳ್ರಿ, ಅದೊಂದು ಕಂಡೀಷನ್ ಮಾಡ್ತೀವಿ, ಅದಕ್ಕೆ ಒಪ್ಕೊಂಡ್ರು. ಅವಾಗ ಏನಂತಂದ್ರ, ಈಗೇನಿಲ್ಲಿ ನದಿ ಕಾಣಿಸತ್ತಿಲ್ಲ, ಸರೋವರ ಏನು ಕಾಣಿಸತ್ತಿಲ್ಲ, ಇದ್ರ ತುಂಬ ಏನೈತಿ ನೀವು ಹಾಲು ತುಂಬಿಸ್ಬೇಕು, ಅಂದ್ರೆ ನಾವೇಂತ ನಿಮ್ಗೆ ಕನ್ಯಾ ಕೊಡ್ತೇವೆ, ನಮ್ಮ ಹುಡುಗಿನ ಕೊಡ್ತೇವೆ, ನೀವು ಮದುವೆ ಆಗಬಹುದು ಅಂತಂದ್ರ. ಏನು ಅಸಾಧ್ಯ ಅದು ಮಾತು, ಆಗ್ಲಾರ ಮಾತ, ಬ್ಯಾಡ್ ನಡ್ರಿ ಅಂತ ಹೇಳಿ ಗಾಡಿ ಅಲ್ಲೇ ತುಂಬಿಸ್ಕೊಂಡು ಇನ್ನು ಮನೆಗೆ ಬರಬೇಕು ಅನ್ನೋದ್ರೊಳಗ ಮುದುಕೊಳಗಡೆ ಆ ರಟ್ಟಿನ ಬಾಕ್ಸ್ನ ಕೂತಿತ್ತಲ್ಲ ಅಜ್ಜ ಕಿವಿ ಕೇಳಿಸ್ತದಕ್ಕ. ಅವಾಗ ಏನಂದ, ಗಾಡಿ ಹೊಳಸ್ಬಿಟ್ರೆ ನಿಲ್ರತ್ತಂದ. ಅಂದಾಗ ಯಾಕ ಏನು ಕೇಳಿದ್ರು, ಹೆಂಗ ಇಲ್ಲ, ಮತ್ತೆ ಅವ್ರು ಏನೈತಿ ಸರೋವರ ತುಂಬ ಏನೈತಿ ಹಾಲು ತುಂಬಿಸು ಅಂದ್ರೆ ಏನೈತಿ ನಾವು ಹುಡುಗಿ ಕೊಡ್ತೀವಿ, ಕೊಡಂಗಿಲ್ಲ ಅಂತಾರ. ಮತ್ತೆ ಇದು ಆಗಲಾರ್ದ ವಿಷಯ, ಇದನ್ನಂತೂ ಅಸಾಧ್ಯವಾಗ್ತು, ನೀವು ನಾವು ಒಳ ಬಾಕಿನ ಕೋರ್ಸಿನ ಉಪ್ಪು ಮುನಿಯವ್ರು ಬಿಟ್ಟು ಬಂದೆವು, ಮತ್ತೆ ಈಗ ಹಿಂಗಂತಾರ ಹೆಂಗ ಅಂತ ಅದಕ್ಕೆ ಕೇಳಿದ ಮುದುಕ. ಇದೇನು ದೊಡ್ಡ ಕೆಲಸ ಅಂದವು, ಒಂದು ಕೆಲಸ ಮಾಡ್ರಿ, ಅವ್ರ ಬೀಗರಿಗೆ ಹೇಳ್ರಿ, ಏನಿಲ್ಲ ನದಿಯಾಗಿ ಪೂರ್ತಿ ನೀರು ಖಾಲಿ ಮಾಡ್ರಿ, ನಾವೇನು ತುಂಬ ಹಾಲು ತುಂಬಿಸ್ಕೊಡ್ತೇವೆ ಅಂತ ಹೇಳಿಬಿಡ್ರಿ ಅಂತ ಅಂದಾಗ ಇವ್ರು ಖುಷಿ ಆಯ್ತು ಇವ್ರಿಗೆ. ಮತ್ತೆ ಹೋದ್ರು ಬೀಗರು, ಏನಪ್ಪಾ ನಾವ್ ಹೇಳಿ ಒಪ್ಪಿಗೆ ಐತಿ ಅಂತ ಕೇಳಿದ್ರು. ಒಪ್ಪಿಗೆ ಐತಿಲ್ರಿ ಅಂತ.
ಹಾಲು ತುಂಬಿಸ್ತೀರಾ ಅಂತಂದ್ರು. ಸತ್ತ ತುಂಬಿಸ್ತೀವಿ, ರೆಡಿ ಐತೆ ಹಾಲ, ಮೊದಲು ನೀವು ಅದು ಸರೋವರದ ನೀರು ಖಾಲಿ ಮಾಡ್ತೀರಿ. ಆ ವ್ಯಕ್ತಿಗೆ ಗೊತ್ತಾಯ್ತು ಅವಾಗ ಏನಂತ, ಈ ಜನಗಳಲ್ಲಿ ಒಬ್ಬ ವ್ಯಕ್ತಿ ವಯಸ್ಕ ಮನುಷ್ಯ, ಹಿರಿಯ ಮನುಷ್ಯ ಅದಾನ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ ಆ ವ್ಯಕ್ತಿ. ಅವಾಗ ಅವ ಹೇಳ್ತಾನ, ಇಲ್ಲ ನಿಮ್ಮಲ್ಲಿ ಒಬ್ರು ಯಾರೋ ಹಿರಿಯರು ಅದಾರ. ಅವಾಗ ಏನೈತಿ ಅವರು ಸತ್ಯನ ಒಪ್ಕೋತಾರೆ, ಹೌದು ನಮ್ಮ ಹಿರಿಯರು ಇರ್ತಾರೆ. ಅವಾಗ ಏನೈತಿ ಆ ಹಿರಿಯರ್ ಯಾರದಾರ ಕರೀರಿ, ಅವ್ರಿಗೇನೈತಿ ನಾವೇನೈತಿ ಕುಂಕುಮವನ್ನು ಹಚ್ಚಿ ತಿಲಕವನ್ನು ಹಚ್ಚಿ ಅವ್ರಿಗೇನೈತಿ ಸನ್ಮಾನ ಮಾಡಿ ತದನಂತರ ನಮ್ಮ ಹೆಣ್ಣನ್ನು ನೀವು ಕೊಡ್ತೇವೆ ಅಂತೇಳಿ ಹೇಳಿದ್ರು. ಆಯ್ತು ಅಂತೇಳಂದ ಅವ್ರನ್ನ ಕರೆಸಿ ತಿಲಕವನ್ನು ಹಚ್ಚಿ ಆ ಮದುವೆಗೆ ಏನೈತಿ ಮಾಡ್ತಾರ. ಮದುವೆ ಮಾಡಿದ ನಂತರ ಹೇಳ್ತಾರ, ಹಿರಿಯರಿಲ್ಲದ ಮನೆಯಲ್ಲ. ಯಾಕಂದ್ರೆ ಹಿರಿಯರು ಬೇಕು. ಯಾವುದೇ ಒಂದು ಸಮಸ್ಯೆಗಳಂತೆ ನಮಗೆ ಬರ್ತಾವಂದ್ರೆ ಸುರಳಿತವಾಗಿ ಆ ಸಮಸ್ಯೆಗಳು ನಮ್ಮಿಂದ ಪರಿಹಾರ ಆಗಬೇಕು ಅಂತಂದ್ರೆ ಹಿರಿಯರನ್ನು ಅವರಲ್ಲಿ ಇರಬೇಕು. ಅದಕ್ಕೋಸ್ಕರ ನೀವು ಏನು ಮಾಡ್ತೀರಿ ನೀವು ನೋಡ್ಬೇಕು ಅಂತೇಳಿ ನಾವು ಹಿರಿಯರು ಬೇಡ ಅಂತ ಹೇಳ್ತೀವಿ. ಅದ್ರ ಉದ್ದೇಶ ಇರೋದು ಹೀಗೈತಿ. ಅದಕ್ಕೆ ಎಲ್ಲೇ ನೀವು ಆದರೂ ಅವರನ್ನು ಮುಂದೆ ಹಾಕೊಂಡಿರ್ತಿ, ನೀವು ಹಿಂದಿತ್ತಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಈ ಕತೆ ಸೇರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ 4 ಮಂದಿಗೆ ಏನಂತ ಕಳಿಸ್ರಿ, ಹಾಗೂ ಏನಂತೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಮಾತನ್ನು